ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ನಕಲಿ ಬಿಲ್ ಸೃಷ್ಟಿಸಿ 80 ಲಕ್ಷಕ್ಕೂ ಹೆಚ್ಚು ಹಣ ಪಂಗನಾಮ ಮಾಡಲಾಗಿದೆ. ಸಾಸಲು ಶಂಭುಲಿಂಗೇಶ್ವರ ಸೋಮೇಶ್ವರ ದೇಗುಲದಲ್ಲಿ ಈ ಘಟನೆ ನಡೆದಿದ್ದು, ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿ ಬಂದಿದೆ. ಇಲ್ಲಿ ನಕಲಿ ಬಿಲ್ ಅನ್ನು ಸೃಷ್ಟಿ ಮಾಡಲಾಗಿದೆ, 80 ಲಕ್ಷಕ್ಕೂ ಹೆಚ್ಚು ಹಣ ಪಂಗನಾಮ ಹಾಕಲಾಗಿದೆ ಅನ್ನುವ ಆರೋಪ. ಮಂಡ್ಯದ ಕೆಆರ್ ಪೇಟೆಯ ಸಾಸಲು ಗ್ರಾಮದ ದೇವಸ್ಥಾನ. ಈಗ ಇದರ ಬಗ್ಗೆ, ಈ ಆರೋಪದ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಅಂತ ಹೇಳಿ ಸಾಸಲು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಾಲೂಕು ಅಧಿಕಾರಿಗಳ ವಿರುದ್ಧ ಹಣ ಲೂಟಿಯ ಆರೋಪ ಕೇಳಿ ಬಂದಿದೆ. ಬಯಲು ಸೀಮೆಯ ಕುಕ್ಕೆ ಅಂತಾನೆ ಈ ದೇಗುಲ ಪ್ರಸಿದ್ಧಿಯಾಗಿದೆ. ಅಕ್ರಮ ಬಯಲಿಗೆ ತಂದವರ ವಿರುದ್ಧವೇ ಎಫ್ಐಆರ್ ಹಾಕುವ ಬೆದರಿಕೆಯನ್ನ ಹಾಕಲಾಗಿದೆಯಂತೆ. ಸೂಕ್ತ ತನಿಖೆಗೆ ಆಗ್ರಹಿಸಿ ಸಾಸಲು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 80 ಲಕ್ಷಕ್ಕೂ ಹೆಚ್ಚಿನ ನಕಲಿ ಬಿಲ್ ಅನ್ನ ಅಲ್ಲಿ ಸೃಷ್ಟಿ ಮಾಡಿ ಆ ಒಂದು ಹಣವನ್ನ ಗುಳುಂ ಮಾಡಿರುವಂತಹ ಆರೋಪ. 80 ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ದೋಖಾ ಮಾಡಿರುವ ಆರೋಪ. ಆದ್ರೆ ಯಾರು ಇದೀಗ ಈ ಒಂದು ಅಕ್ರಮವನ್ನ ಬಯಲಿಗೆ ಎಳೆದಿದ್ದಾರಲ್ಲ, ಅವರ ವಿರುದ್ಧವೇ ಎಫ್ಐಆರ್ ಅನ್ನ ಹಾಕುವ ಬೆದರಿಕೆಯನ್ನ ಹಾಕಲಾಗಿದೆಯಂತೆ. ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ಅರ್ಚಕರು ಸೇರಿದಂಗೆ ಈ ಗ್ರಾಮಕ್ಕೆ ಮರ್ಯಾದೆ ಕಳೀತಾ ಇರೋದು ಅರ್ಚಕರು ಮತ್ತೆ ಅಧಿಕಾರಿಗಳೇ, ಇನ್ಯಾರು ಇಲ್ಲ. ನಮ್ಮ ಗ್ರಾಮದಲ್ಲಿ ನೋಡಿ, ಏನೇ ಆಗ್ಬೇಕಾದ್ರೂ ಗ್ರಾಮ ದುಡ್ಡು ಆಗ್ತದೆ. ಅಭಿಷೇಕ ಆಗ್ಬೋದು, ಎಲ್ಲಕ್ಕೂ. ಆದ್ರಿಂದ ಈ ನ್ಯಾಯ ಕೇಳೋದು ಜಿಲ್ಲಾಧಿಕಾರಿಗಳು ಕೂಡಲೇ ಇವ್ರ ಮೇಲೆ ಕ್ರಮ ಕೈಗೊಂಡು ಸಸ್ಪೆಂಡ್ ಮಾಡಿ ಇವ್ರನ್ನ ಮನೆ ಕಳಿಸ್ಬೇಕು. ನಾವು ಅವತ್ತು ಕೇಳ್ಕೊಂಡ್ವಿ, ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ. ನಮ್ಮ ಹತ್ರ ವಿಡಿಯೋ ಇದೆ. ಅರ್ಚಕರ ಮೇಲೆ ಕ್ರಮ ಕೈಗೊಳ್ತೀನಿ, ಮತ್ತೆ ಪೂರ್ಣಿಮನ್ನ ನಾನು ಇವತ್ತೇ ತೆಗೆದಾಕ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೂ ಕೆಲಸ ಮಾಡಿಲ್ಲ. ಅವರೆಲ್ಲ ಹಂಗಾಗಿ ಮುಂದುವರಿತಾವ್ರೆ. ಅದರಿಂದ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮುಖಾಂತರ ನೀವು ಅವ್ರಿಗೇನು ಸಂದೇಶ ಕೊಡ್ತೀರಾ ಕೊಡಿ. ಇಲ್ಲ ಅಂದರೆ ನಾವು ನಿಮ್ಮ ಕಚೇರಿ ಮುಂದೆ ಬಂದು ಠಿಕಾಣಿ ಮೂಡ್ತೀವಿ 100 ಜನ. ಅಲ್ಲಿಂದ ಅಲ್ಲೇ ಮಾಧ್ಯಮ ಪ್ರಕಟಣೆಯೂ ಸಹ ಮಾಡ್ತೀವಿ. ಅದಕ್ಕೆ ಧರಣಿ ಸತ್ಯಾಗ್ರಹಕ್ಕೆ ನೀವು ಅವಕಾಶ ಕೊಡಬಾರ್ದು. ಅಂದರೆ ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ. ಸ್ವಲ್ಪ ಮಟ್ಟಿಗೆ ಮಾಹಿತಿ ಮಾತ್ರ ಕೊಟ್ಟಿದ್ದಾರೆ ನಮಗೆ. ಇನ್ನೂ ಹಲವಾರು ದಾಖಲಾತಿಗಳನ್ನ ನಮಗೆ ಕೊಡ್ತಾ ಇಲ್ಲ. ಕೊಟ್ಟಿರುವಂತ ದಾಖಲಾತಿಗಳೆಲ್ಲ ಸಿಕ್ಕಿದೆ. 1 ಕೋಟಿ ವ್ಯವಹಾರ ನಡೆದಿದೆ. ಪ್ರಸನ್ನ ಕುಮಾರ್ ಕಾರಣ ಆಗಿದ್ದಾನೆ. ಅದ್ರ ಜೊತೆಗೆ ಗುಮಾಸ್ತೆ ಪೂರ್ಣಿಮಾ ಮತ್ತೆ ಕಾರಣ ಆಗಿದ್ದಾಳೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯನ ಹೆಸರಲ್ಲಿ ಆಗಿದೆ, ಅವರ ಅಣ್ಣನ ಹೆಸರಲ್ಲಿ ಆಗಿದೆ. ಮತ್ತೆ ಈಗ ಹಲವಾರು, ಆಮೇಲೆ ಶ್ರೀನಾಥ ಅನ್ನೋ ಹುಡುಗ ಅವ್ನು JCPನೇ ಮಡಿಕೊಂಡಿಲ್ಲ, ನಾನು ನನ್ನ ಹೆಸರಲ್ಲಿ ಹೆಂಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳ್ದ ಮೊನ್ನೆ. ಇಲ್ಲೇ ಬಂದು ನೇರವಾಗಿ ಈಗ ಅವನ ಹೆಸರಲ್ಲಿ ಬಿಲ್ ಆಗಿದೆ. ಸುಮಾರು ಸೌಂಡ್ ಸಿಸ್ಟಮ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಅದು ಇದು ಅಂತ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ, ಅದೇ ಅವ್ರು ಎಲ್ಲಿ ಬಂದೇ ಇಲ್ಲ. ಮಕ್ಳುಗಳು ಇಲ್ಲೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರೆ, ಅದರಲ್ಲೂ ಬಿಲ್ ಆಗೈತೆ ಅಂತ ಅಂದ್ರೆ ನಾವು ಎಂತ ವಿಪರ್ಯಾಸ. ನಮ್ಮ ಕಣ್ಮುಂದೆ ಆಗಿರುವಂತ ವಿಚಾರಗಳೇನು, ನಡೀತಾ ಇರೋದೇನು ಗ್ರಾಮದಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ದೇವಸ್ಥಾನದ ಅಭಿವೃದ್ಧಿ ಹೆಸರು 80 ಲಕ್ಷಕ್ಕೂ ಹೆಚ್ಚು ಗೋಲ್ಮಾಲ್ ಆಗಿದೆ ಅಂತ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಯಾರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ಅನುಮಾನ ಬರೋದಕ್ಕೆ ಅಥವಾ ಆರೋಪ ಮಾಡೋದಕ್ಕೆ ಅವ್ರ ಹತ್ರ ಏನೆಲ್ಲ ದಾಖಲೆಗಳಿದೆ? ಹೌದು ನವಿತಾ, ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಮಂಡ್ಯದ ಕೆಆರ್ ಪೇಟೆಯ ಸಾಸಲ್ ಗ್ರಾಮ ಏನಿದೆ, ಇಲ್ಲಿ ಏನು ಶಂಭುಲಿಂಗೇಶ್ವರ ಹಾಗೂ ಸೋಮೇಶ್ವರ ದೇವಾಲಯದಲ್ಲಿ ನಡೆದಿರುವಂತಹ ಘಟನೆ. ಈ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಂತ ದೇವಾಲಯ ಆಗಿರ್ತಕ್ಕಂಥದ್ದು. ಈ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಹಣದ ದುರುಪಯೋಗ ಆಗಿದೆ, ಇಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಗ್ರಾಮದ ಒಂದಷ್ಟು ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ದೇವಸ್ಥಾನದ ನಿರ್ವಹಣೆಯ ಹೆಸರಲ್ಲಿ ಹಣದ ಗೋಲ್ಮಾಲ್ ಅನ್ನ ನಡೆಸ್ತಾ ಇದ್ದಾರೆ ಆಡಳಿತ ಮಂಡಳಿಯವರು, ಜೊತೆಗೆ ಪಂಚಾಯಿತಿಯವರು, ಒಂದಷ್ಟು ಜನರು ಸೇರ್ಕೊಂಡಿದ್ದಾರೆ. ಈ ಸೇರ್ಕೊಂಡು ತಮಗೆ ಬೇಕಾದಂತ ಬಿಲ್ಗಳನ್ನ ಕೊಟ್ಟು ದೇವಸ್ಥಾನದ ಸುಮಾರು 80 ಲಕ್ಷದಷ್ಟು ಹಣವನ್ನ ಅವರು ಲಪಟಾಯಿಸಿರುವಂತದ್ದು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ. ಕಳಪೆ ಏನು ಯಾವುದೇ ಕಾಮಗಾರಿ ಮಾಡದೇ ಇದ್ರು ಕೂಡ, ನಿರ್ವಹಣೆ ಮಾಡದೇ ಇದ್ರು ಕೂಡ ಡೂಪ್ಲಿಕೇಟ್ ಬಿಲ್ಗಳನ್ನ ಕೊಟ್ಟು ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತನಿಖೆಯನ್ನ ನಡೆಸಬೇಕು, ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆಯನ್ನ ವಹಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಸುನಿಲ್. ಡೀಟೇಲ್ಸ್